ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಮಗಳು ಅಡುಗೆ ಮಾಡೋದಕ್ಕೆ ಸಹಾಯ ಮಾಡ್ತಾ ಇದ್ದಾಳೆ. ಮೊದಲಿಗೆ ನಾವು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀವಿ. ಏನಕ್ಕೆ ಅಂದರೆ ತಾಳಿಪಟ್ಟು ಮಾಡ್ತಾ ಇದ್ದೀವಿ. ತಾಳಿಪಟ್ಟಿಗೆ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ರಾಗಿ ಹಿಟ್ಟು ಮತ್ತು ಜೋಳದ ಹಿಟ್ಟು 5 ಹಿಟ್ಟನ್ನ ಹಾಕ್ಬಿಟ್ಟು ಉಪ್ಪು, ಖಾರದ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಜೀರಿಗೆ, ಹಿಂಗು ಹಾಕಿ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಾಕಿದ್ದೀನಿ. ಆಮೇಲೆ ಬೀಟ್ರೂಟು, ಕ್ಯಾರೆಟ್ನ ತುರಿದು ಹಾಕಿದ್ದೀನಿ. ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ನೀವು ಆಲೂಗಡ್ಡೆಯನ್ನು ತುರಿದು ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಸಬ್ಬಸಿಗೆ ಸೊಪ್ಪು ಕೂಡ ಹಾಕ್ಕೋಬೋದು. ಇದಾದ ನಂತರ ಅನ್ನ ಇದ್ದರೆ ಅನ್ನನ ಮಿಕ್ಸರಲ್ಲಿ ನೀರು ಹಾಕಿ ಪೇಸ್ಟ್ ಮಾಡಿಕೊಂಡು ಅದರೊಟ್ಟಿಗೆ ಕಲಿಸೋದ್ರಿಂದ ಸಾಫ್ಟಾಗಿ ಬರುತ್ತೆ. ಈ ರೀತಿ ಪೇಪರ್ ಹಾಕಿಬಿಟ್ಟು ಲಟ್ಸೋದ್ರಿಂದ ಈಸಿಯಾಗಿ ಲಟ್ಟಿಸ್ಬೋದು. ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಅವಳೇ ಪೂರ್ತಿಯಾಗಿ ಲಟ್ಟಿಸ್ಬಿಟ್ಟು ಪೇಪರ್ನ ತೆಗೆದು ಬೇಯಿಸೋದಕ್ಕೂ ಹೆಲ್ಪ್ ಮಾಡಿದ್ಲು. ಇವತ್ತು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ರೆಸಿಪಿ ಹೆಲ್ದಿ ಕೂಡ ಹೌದು, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ನನ್ನ ಮಗಳಿಗೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ದೇ ಜಸ್ಟ್ ಕ್ಯಾರೆಟು ಬೀಟ್ರೂಟು ಹಾಕಿ ಮಾಡಿಕೊಟ್ಟೆ. ಅವಳಿಗೂ ಫುಲ್ ಇಷ್ಟ ಆಯಿತು. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ.